ಶ್ರೀನಗರದಿಂದ ಕನ್ನಡಿಗರನ್ನು ಕರೆತರ್ತಾ ಇರುವಂಥ ಅಂದರೆ ಬೆಂಗಳೂರಿಗೆ ಕರೆತರ್ತಾ ಇರುವಂತಹ ವಿಶೇಷ ವಿಮಾನದಲ್ಲಿ ಈಗ ನಾವಿದ್ದೇವೆ. ಅದರ ಹಿಂದಿನ ಎಫರ್ಟ್ ಯಾರು ಅಂತ ಅಂದರೆ ಸಂತೋಷ್ ಲಾಡ್ ಸಚಿವರು, ಕಾರ್ಮಿಕ ಸಚಿವರು. ಅವರು ಈಗ ನಮ್ಮ ಜೊತೆ ಇದ್ದಾರೆ. ಹೇಗೆ ಇದು ಆಯಿತು, ಯಾಕೆ ಕಳಿಸಿದ್ರು ಸಿ ಎಂ ಅವ್ರನ್ನ, ಏನು ಅದರ ಹಿಂದಿನ ಅನುಭವ ಏನು, ಇದರ ಬಗ್ಗೆ ಅವ್ರನ್ನ ಕೇಳಿ ಮಾತಾಡೋಣ. ಸರ್, ನಿಮಗೆ ಫಸ್ಟು ಕಾಲ್, ಯಾಕಂದರೆ ನಾನು ಆಗಲೇ ಹೇಳ್ತಿದ್ದೆ ಸಿ ಎಂ ಅವ್ರಿಗಿಂತದ್ದು ಆದ ತಕ್ಷಣ ಎಲ್ಲಾದರೂ ಸಂತೋಷ್ ಲಾಡ್ ಕಳಿಸಿ ಅಂತಾರೆ. ಏನು ಗೊತ್ತಿಲ್ಲ. ಸೊ ಪ್ರತಿ ಸಂದರ್ಭದಲ್ಲೂ ನನಗೆ ಒಂದು ಅವಕಾಶ ಕೊಟ್ಟಿದ್ದಾರೆ. ಈ ಅವಕಾಶಗಳು ದೇಶದಲ್ಲಿ ಯಾರಿಗಿಂತ ಅವಕಾಶಗಳು ಸಿಗಬಾರ್ದು ಟೆಕ್ನಿಕಲಿ, ಯಾಕಂದರೆ ಇಂಥ ದುರಂತ ಎಲ್ಲಿ ಆಗಬಾರ್ದು. ಬಟ್ ಇಂಥ ಒಂದು ಸಂದರ್ಭದಲ್ಲಿ ಯಾವಾಗಲೂ ನನಗೆ ಅವಕಾಶ ಸಿಕ್ಕಿದೆ. ನಾನು ಈ ಅವಕಾಶವನ್ನು ತಕ್ಕ ಮಟ್ಟಕ್ಕೆ ತೃಪ್ತಿ ತರ್ತಕ್ಕಂಥ ಕೆಲಸ ಯಾವಾಗಲೂ ಮಾಡಿದ್ದೀನಿ. ಆ ಹಿನ್ನೆಲೆಯಲ್ಲಿ ಯಾವಾಗಲೂ ಇಂಥ ಒಂದು ಸಂದರ್ಭಗಳು ಬಂದಾಗ ನನಗೆ ಯಾವಾಗಲೂ ತಾಕೀತು ಮಾಡಿ ಕಳಿಸಿದ್ದಾರೆ. ಮೊನ್ನೆ ರಾತ್ರಿ ಕೂಡ ಅದೇ ರೀತಿಯಾಗಿ ಸುಮಾರು 9:30-10 ಗಂಟೆಗೆ ಮಾನ್ಯ ಮುಖ್ಯಮಂತ್ರಿಯವರು ನೀನು ಹೋಗಬೇಕು, ಅಲ್ಲಿ ಆಲ್ರೆಡಿ ನಮ್ಮ ಪೊಲೀಸ್ ವರಿಷ್ಠಾಧಿಕಾರಿಗಳಾದಂಥ ಚೈತನ್ಯ ಅವರಲ್ಲೇ ಇದ್ದಾರೆ, ನೀವು ಹೋಗ್ಬೇಕಂತ ಹೇಳಿದರು. ಹಾಗಾಗಿ ನಾನು ಅಲ್ಲಿ ಹೋಗಬೇಕಾಯ್ತು. ನಾನು ಸುಮಾರು 10-10:30 ಪ್ರಯತ್ನ ಮಾಡಿದ್ವಿ ಚಾರ್ಟರ್ ಫ್ಲೈಟಿಗೆ. ಎಲ್ಲಿನೂ ಚಾರ್ಟರ್ ಫ್ಲೈಟ್ ಸಿಗ್ತಾ ಇರಲಿಲ್ಲ. ಹೈದರಾಬಾದಿಂದ ಒಂದು ಬಂತು, ಅದಾಗಲಿಲ್ಲ. ಆಮೇಲೆ ತಿರ್ಗಾ ಲಾಸ್ಟಿಗೆ ಬಾಂಬೆಲಿಂದ ಚಾರ್ಟರ್ ಫ್ಲೈಟು ಹುಬ್ಳಿಗೆ ಬಂದು, ಹುಬ್ಳಿಯಿಂದ ನಾವು ಶ್ರೀನಗರಕ್ಕೆ ಬಂದ್ವಿ. ಬಂದ ತಕ್ಷಣವೇ ನಮಗೆ ಭಾಳ ಒಳ್ಳೆ ರೀತಿಯಾದಂಥ ಆಲ್ರೆಡಿ ಪ್ಲ್ಯಾಟ್ಫಾರ್ಮು ಚೈತನ್ಯ ಅವರು ಕ್ರಿಯೇಟ್ ಮಾಡಿದರು. ಆಲ್ಮೋಸ್ಟ್ ಐಡೆಂಟಿಫಿಕೇಷನ್ ಆಫ್ ಬಾಡಿ, ಎಷ್ಟು ಜನ ಏನಾಗಿದೆ, ಇಂಜುರೀಸ್ ಎಷ್ಟಾಗಿದ್ದಾರೆ ಅಂತೇಳಿ ಸಂಪೂರ್ಣ ಒಂದು ಮಾಹಿತಿ ಆಲ್ರೆಡಿ ಸರ್ಕಾರಕ್ಕೆ ನಮಗೆ ಕಳಿಸ್ಕೊಟ್ಟಿದ್ರು. ನಾವು ಅವರಿಬ್ಬರು ಒದ್ದೇಟಿ ನೇರವಾಗಿ ಆಸ್ಪತ್ರೆಗೆ ಹೋದ್ವಿ. ಅದಾದ ನಂತರ ಅಲ್ಲಿರ್ತಕ್ಕಂಥ ಬಾಡಿಗಳನ್ನ ಪೋಸ್ಟ್ ಮಾರ್ಟಮ್ ಮಾಡೋದ್ರ ಜೊತೆಗೆ ಐಡೆಂಟಿಫೈ ಮಾಡಿ ಅವ್ರ ರಿಲೇಷನ್ಸ್ನ ಜೊತೆಗೆ ಬಾಡಿ ಜೊತೆಗೆ ನಿನ್ನೆ ತಾನೇ ಅವರು ಮುಟ್ಟಿದ್ದಾರೆ ಬೆಂಗಳೂರಿಗೆ. ಅದಾದಮೇಲೆ ಎಲ್ಲರಿಗಿಂತ ಎರಡನೇ ಚಾಲೆಂಜು, ಭಾಳಷ್ಟು ಜನರು ಏನು ಇವತ್ತು ನಮ್ಮ ಫ್ಲೈಟ್ನಲ್ಲಿದ್ದಾರೆ. ಸುಮಾರು 177 ಜನ ಇದ್ದೀವಿ. 177 ಜನನ ಎಲ್ಲರನ್ನ ಐಡೆಂಟಿಫೈ ಮಾಡಬೇಕಾಗಿತ್ತು. ಬೇರೆ ಬೇರೆ ಹೋಟ್ಲ್ಗಳಲ್ಲಿದ್ದರು. ಎಲ್ಲರಿಗೆ ಹೋಗಿ ಚೆಕ್ ಮಾಡಿಬಿಟ್ಟು ಅವ್ರ ಫೋನ್ ನಂಬರ್ಗಳನ್ನ ತೊಗೊಂಡು, ಮಾಹಿತಿಗಳನ್ನ ತೊಗೊಂಡು ರೀಗ್ರೂಪ್ ಮಾಡಿ, ನಮಗೆ ನಿನ್ನೆ ಫ್ಲೈಟ್ ಸಿಗಬೇಕಾಗಿತ್ತು, ಫ್ಲೈಟ್ ಸಿಗಲಿಲ್ಲ. ಸೊ ಹಂಗಾಗಿ ಇದೊಂದು ಚಾರ್ಟರ್ ಏರ್ಕ್ರಾಫ್ಟ್ನ ತೊಗೊಂಡ್ಬಿಟ್ಟು ಎಲ್ಲರನ್ನ ಇವತ್ತು ಸೇರಿಸಿ ಇಲ್ಲಿ ಕರ್ಕೊಂಬರ್ತಾಯಿದ್ವಿ. ಕುತೂಹಲಕ್ಕೆ ಒಂದು ಪ್ರಶ್ನೆ ಕೇಳ್ತೀನಿ. ಸಿದ್ದರಾಮಯ್ಯ ಅವ್ರ ಟಾಸ್ಕ್ ಫೋರ್ಸಲ್ಲಿ, ಟಾಸ್ಕ್ ಅಂದರೆ ಗೊತ್ತಿದೆ, ಇದು ಇದೆ, ಪೊಲಿಟಿಕಲ್ ಇದೆ, ಅದಕ್ಕೆ ಸಕ್ರಿಯ ಸದಸ್ಯರ ಏನೋ ಗೊತ್ತಿಲ್ಲ. ಐ ಮೀನ್ ಲಕ್ಕಿ ಅಂತ ಹೇಳ್ತೇನಲ್ಲ, ರಾಜಕೀಯವಾಗಿ ಟಾಸ್ಕ್ ಕೊಟ್ಟಾಗೂ ಸ್ವಲ್ಪ ಮಟ್ಟಿಗೆ ನಾನು ಮಾಡಿದ್ದೀನಿ. ಈ ಟಾಸ್ಕ್ ಇದೆಲ್ಲ ಬಹುಶಃ ಇದು ಒಂದು ತೃಪ್ತಿ ಎಲ್ಲ ತೊಗೊಳ್ತಾರೆ, ಅದಕ್ಕೇನಿಲ್ಲ. ನನಗೆ ಕೊಟ್ಟಿರ್ತಕ್ಕಂಥ ಅವಕಾಶ ಬೇರೆ ಕೊಟ್ಟರೆ ಇದಕ್ಕಿಂತ ಒಳ್ಳೇದು ಮಾಡ್ಬೋದಾಗಿತ್ತು, ಅದರಿಗೇನು. ಬಟ್ ನಾನು ಯಾವಾಗಲೂ ಇಂಥ ಟಾಸ್ಕ್ನ ಭಾಳ ಎಮೋಷ್ನಲ್ ಆಗಿ ಕಮಿಟೆಡ್ ಆಗಿ ಮಾಡ್ತೀನಿ. ಹಾಗಾಗಿ ಅದನ್ನು ಗುರುತಿಸಿದ್ರೆ ಅಂತ ನಾನು ಭಾವಿಸ್ತಾ ಇದ್ದೀನಿ. ಸರ್ಕಾರಕ್ಕಾಗಿರಲಿ, ನಮ್ಮ ಜನಕ್ಕಾಗಿರಲಿ, ಯಾವಾಗಲೂ ಒಂದು ಕಮಿಟೆಡ್ ಆಗಿ ಮಾಡಿರ್ತಕ್ಕಂಥದ್ದು ಎಲ್ಲರೂ ಗುರುತಿಸಿದ್ದಾರೆ. ಅದಕ್ಕಾಗಿ ನನಗೆ ಇನ್ನೊಂದು ಮತ್ತೆ ಅವಕಾಶ ಕೊಟ್ಟಿದ್ದಾರೆ ಸನ್ಮಾನ್ಯ ಮುಖ್ಯಮಂತ್ರಿಯವರು. 3-4 ಟಾಸ್ಕ್ ಮಾಡಿದ್ದೀರಿ, ಅಂದರೆ ಇದಕ್ಕಿಂತ ದೊಡ್ಡ ಟಾಸ್ಕ್, ಅವು ಭಾಳ ಡಿಫ್ರೆಂಟ್, ಭೂಕಂಪ ಇಂಥವೆಲ್ಲ ನೋಡ್ಕೊಂಬಂದಿದ್ದೀರಿ. ಸೊ ಅದನ್ನು ಒಂದು ಕ್ರನಾಲಜಿಯನ್ನು ನೆನಪು ಮಾಡ್ಕೊಳ್ಳೋಣ. ಕಷ್ಟ ಇದೆ, ಎಲ್ಲ ಟಾಸ್ಕ್ಗಳಿಗೂ ಬೇರೆ ಬೇರೆ ಇದೆ. ಯಾವ ಟಾಸ್ಕ್ ಹೆಚ್ಚು ಕಮ್ಮಿ ಅಂತ ಹೇಳಕ್ಕೆ ಬರೋಂಗಿಲ್ಲ. ಬಟ್ ಮ್ಯಾಗ್ನಿಟ್ಯೂಡ್ ಬಂದಾಗ ಕೇದಾರ್ನಾಥ್, ಬದ್ರಿನಾಥ್ ಅಂತಕ್ಕಂಥದ್ದು ತಮಗೆ ಗುರ್ತಿದ್ದ ದೊಡ್ಡ ಮ್ಯಾಗ್ನಿಟ್ಯೂಡ್ನಲ್ಲಿ ಆಗಿರ್ತಕ್ಕಂಥದ್ದು. ಇದು ಹಾರಿಫಿಕ್, ಇದನ್ನು ಹೇಳೋಕ್ಕಾಗೋದಲ್ಲ, ಎಕ್ಸ್ಪ್ಲೇನ್ ಮಾಡೋಕ್ಕಾಗೋದಲ್ಲ. ಇದೊಂದು ಹಾರಿಫಿಕ್ ಇನ್ಸಿಡೆಂಟ್. ಯಾಕಂದರೆ ಈ ಥರ ಬಂದು ಹೆಂಡ್ತಿನ ಬಗಲಾಗಿಟ್ಕೊಂಡು ಗಂಡನ ಕೊಲ್ತಕ್ಕಂಥದ್ದು, ನೇರವಾಗಿ ನೋಡ್ತಕ್ಕಂಥ ದೃಶ್ಯನಿದೆಯಲ್ಲ, ಅದು ನ್ಯಾಚುರಲ್ ಕೆಲಾಮಿಟೀಸ್ ಆಗಿರ್ತಕ್ಕಂಥದ್ದು. ಇದು ಒರಿಸ್ಸಾದಲ್ಲಾಗಿರ್ತಕ್ಕಂಥದ್ದು ಟ್ರೈನ್ ಆಕ್ಸಿಡೆಂಟು, ವಯನಾಡಲ್ಲಿ ಆಗಿರ್ತಕ್ಕಂಥದ್ದು ನ್ಯಾಚುರಲ್ ಕೆಲಾಮಿಟೀಸು. ಇದು ಒಂದು ಟೆರರಿಸಮ್ ಆ್ಯಕ್ಟ್ ಏನಿದೆ, ನಮ್ಮ ಜನಕ್ಕೆ ಬಂದ್ಬಿಟ್ಟು ಈ ರೀತಿ ಕೊಂದಿರ್ತಕ್ಕಂಥದ್ದು. ಅಲ್ಲಿ ಹೆಂಡ್ತಿ ಬಗಲಾಗಿದ್ದಾಳೆ, ಮಕ್ಕಳು ಅಲ್ಲೇ ಇದ್ದಾರೆ, ನೇರವಾಗಿ ಬಂದೂಕ್ಲಿಂದ 0 ಪಾಯಿಂಟ್ನಲ್ಲಿ ಶೂಟ್ ಮಾಡ್ತಕ್ಕಂಥದ್ದು ನಾನಂತೂ ನೋಡಲಿಲ್ಲ, ಬಟ್ ಕೇಳಿದ್ದೀನಿ. ಅದು ಕೇಳಿದ್ರೆ ಒಂಥರ ವಿಚಿತ್ರ ಅನಿಸುತ್ತೆ. ಸೊ ಇದೂ ಒಂಥರ ಯುನೀಕ್ ಆಗಿರ್ತಕ್ಕಂಥ ನನ್ನ ಎಕ್ಸ್ಪೀರಿಯೆನ್ಸು. ಇಂಥ ಒಂದು ಯಾರಿಗೂ ಆಗಬಾರ್ದು, ಪ್ರಪಂಚದಲ್ಲಿ ಯಾರಿಗೂ ಆಗಬಾರ್ದು, ಮಾನವತೆ ಇರತಕ್ಕಂಥ ಯಾವುದೇ ದೇಶದಲ್ಲಿ ಇಂಥದ್ದು ಆಗಬಾರ್ದು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಸೌತ್ ಇಂಡಿಯಾದಲ್ಲಿ ಭಾಳ ಕಡಿಮೆ ಈ ಗನ್ ಪಾಯಿಂಟಲ್ಲಿ ಶೂಟ್ ಮಾಡೋದು, ಅಥವಾ ಈವನ್ ನಮ್ಮ ಕರ್ನಾಟಕ ತಗೊಂಡ್ರೆ ಅಂಥವು ಕೇಳೋದು ಭಾಳ ಅಂದರೆ ಭಾಳ ರೇರು. ಆದರೆ ಜಮ್ಮು ಕಾಶ್ಮೀರಲ್ಲಿ ಅದನ್ನು ನೋಡಿದಾಗ ನಮ್ಮ ಜನಕ್ಕೆ ಒಂದು ಹೆದರಿಕೆ ಕೂಡ ಶುರುವಾಗಿರುತ್ತೆ. ಯಾಕಂದ್ರೆ ನಾವು ಫೇಸೇ ಮಾಡಿಲ್ಲ ಅಂಥದ್ದೊಂದು ಟಾಸ್ಕ್ನ. ಇಲ್ಲ,
ಟೆರರಿಸ್ಟ್ ಆಕ್ಟಿವಿಟಿನಲ್ಲಿ ಈ ಥರ ಯಾವಾಗಲೂ ಆಗಿದೆ, ಬಟ್ ಇದು ಹೊಸದಾಗಿ ಈ ರೀತಿ ಮಾಡಿರ್ತಕ್ಕಂಥದ್ದು ಈ ಆಕ್ಟಿವಿಟಿ. ಇದಕ್ಕೇನು ನಾಚಿಕೆಗೆಡ್ದವರು, ಮಾನಗೆಡ್ದವರು, ಮಾನವತೆ ಇಲ್ದಿರ್ತಕ್ಕಂಥವ್ರು ಮಾಡಿರ್ತಕ್ಕಂಥ ಇದು ಒಂದು ಕೃತ. ಏನು ಹೇಳಿದ್ರೆ ಎಷ್ಟು ಹೇಳಿದ್ರು ಇದ್ರ ಬಗ್ಗೆ ಕಮ್ಮಿ. ಅವಕಾಶ ಸಿಕ್ಕರೆ ನಮಗೂ ಅಲ್ಲೇ ಹೊಡೆದು ಬಿಡಬೇಕೆಂಬ ಸಿಟ್ಟು ಇದೆ, ಆತಂಕ ಎಲ್ಲರಲ್ಲೇ, ಪ್ರತಿ ಭಾರತೀಯರಲ್ಲಿ ಕೂಡ ಆತಂಕ ಇದೆ. ಅದೇ ಈ ಟೈಮಲ್ಲಿ ಅದರ ಬಗ್ಗೆ ಮಾತನಾಡೋದಕ್ಕಿಂತ ಜಾಸ್ತಿ ಹೆಂಗೆ ಯುನೈಟೆಡ್ ಆಗಿ ಹೋಗಬೇಕು, ಇಂಥ ಟೆರರಿಸ್ಟ್ ಆಕ್ಟಿವಿಟಿಗಳನ್ನ ಹೆಂಗೆ ಕಮ್ಮಿ ಮಾಡಬೇಕಂತಕ್ಕಂಥದ್ದು ನಾವು ಮಾತನಾಡಬೇಕು ಈ ಸಮಯದಲ್ಲಿ. ಅದಕ್ಕೆ ನಾನೇನು ಈ ಸಂದರ್ಭದಲ್ಲಿ ಜಾಸ್ತಿ ರಾಜಕೀಯವಾಗಿ ಮಾತನಾಡಕ್ಕೆ ಹೋಗೋದಿಲ್ಲ. ನೀವು ಆರಿಫಿಕ್ ಅಂತ ಹೇಳ್ತಾ ಇದ್ರಿ, ಆ ಸ್ಥಳಕ್ಕೆ ನೀವು ಹೋಗಿದ್ರಿ, ಯಾಕಂದರೆ ಬಾಡಿ ಗುರುತಿಸೋದಿರ್ಬೋದು ಅಥವಾ ಆ ಕುಟುಂಬಗಳಿಗೆ ಒಂದು ಸಾಂತ್ವನ ಹೇಳೋದಿರ್ಬೋದು, ಆ ಒಂದು ಸನ್ನಿವೇಶಗಳನ್ನು ನೀವು ನೆನಪು ಮಾಡ್ಕೊಳ್ಳೋದಾದ್ರೆ ಕಷ್ಟ ಇದೆ. ಅದು ಇಮ್ಯಾಜಿನೇ ಮಾಡೋಕ್ಕಾಗಲ್ಲ. ಅವರು ಕೆಲವರು ಫಾರ್ ಎಕ್ಸಾಂಪಲ್ ಭಾಳಷ್ಟು ಜನನ ಅವರು ಅಲ್ಲಿರ್ತಕ್ಕಂಥ ಏನು ಈ ಪಾನಿ ರೈಡರ್ಸ್ ಅಂತ ಹೇಳ್ತೀವಲ್ಲ ನಾವು, ಈ ಕುದುರೆನಲ್ಲಿ ಕರ್ಕೊಂಡು ಹೋಗ್ತಕ್ಕಂಥವ್ರು, ಅವರು ಭಾಳಷ್ಟು ಕೂಡ ಸಹಾಯ ಮಾಡಿದ್ರು. ಎಲ್ಲರಿಗಿಂತ ಜಾಸ್ತಿಯಾಗಿ ಹೆಣ್ಮಕ್ಳು ಅವರು ಗಂಡಂದ್ರಿಗೆ ಈ ರೀತಿ ಆದಾಗ ಅವರು ಅಲ್ಲಿ ನಿಂತ್ಕೊಂಡು ಧೈರ್ಯವಾಗಿ ಅವ್ರನ್ನ ಎದುರಿಸಿ ನನಗೆ ಹೊಡೆಯೋ ನೀನು ಅಂತಕ್ಕಂಥ ಮಾತು ಹೇಳ್ತಕ್ಕಂಥ ಆ ಧೈರ್ಯ ಇಲ್ಲಿಂದ ಬರುತ್ತೆ ಹೇಳಿ. ಸಾಧಾರಣವಾಗಿ ನೋಡಿದ್ರೆ ಆ ಥರ ಆದ ತಕ್ಷಣ ಓಡೋಗೋದಾಗಲಿ ಚಕ್ರ ಬಂದು ಬೀಳ್ತಕ್ಕಂಥ ನಿರ್ದೇಶನಗಳು ಇರ್ತವೆ. ಇವರು ನೇರವಾಗಿ ನನ್ನ ಹೊಡೆಯೋ ಅಂತಕ್ಕಂಥ ತಾಕತ್ತು ಆ ಹೆಣ್ಮಗಳು, ಆ ಧೈರ್ಯ ಬಂತಲ್ಲ, ಅದಕ್ಕೆ ಆಕೆಗೆ ಸಲ್ಯೂಟ್ ಹೊಡಿಬೇಕು ನಾವು. ಇನ್ನಷ್ಟು ಸಾಕಷ್ಟು ಕರುಣಾಜನಕದ ಸ್ಥಿತಿಗಳನ್ನು ಕೂಡ ನೋಡಿದ್ರಿ. ಯಾಕಂದರೆ ಒಂದು ಪಕ್ಕದಲ್ಲಿ ತಂದೆ ಶವ ಇದೆ, ಮೂರು ವರ್ಷದ ಮಗು ಆಟ ಆಡ್ತಾ ಇದೆ. ಇಂಥ ಕರುಣಾಜನಕದ ಒಂದು ಇವು ಸೀನ್ ಕೂಡ ಅಲ್ಲಿ ನೀವು ನೋಡಿದ್ರಿ. ಅಲ್ಲ, ಇಮ್ಯಾಜಿನೇ ಮಾಡೋಕ್ಕಾಗಲ್ಲ ಅದು. ಅವ್ರು ಹೆಂಗೆ ಅದನ್ನು ಡೈಜೆಸ್ಟ್ ಮಾಡ್ಕೊಂಡ್ರು, ಅದರಿಂದ ಹೆಂಗೆ ಹೊರಗೆ ಬಂದರು. ಚೈತನ್ ಅವ್ರು ಹೇಳ್ತಾ ಇದ್ರು, ಐ ಆಮ್ ಶಾಕ್ನಲ್ಲೇ ಇದ್ಲು. ಚೈತನ್ ಅವ್ರ ಜೊತೆ ಕೋಆರ್ಡಿನೇಟ್ ಮಾಡಿ ನಾವು ಆಸ್ಪತ್ರೆಗೆ ಬಂದಾಗ ಸ್ಟಿಲ್ ಶಿ ವಾಸ್ ಇನ್ ಡಿನೈಲ್ ಓನ್ಲಿ. ಏನಾಗಿದೆ ಆ ಒಂದು ಇನ್ಸಿಡೆಂಟ್ನ ಡಿನೈಲ್ ಮೋಡ್ನಲ್ಲೇ ಹೆಣ್ಮಗಳಿದ್ಲು. ಸೊ ಇದು ಒಂದು ನಮ್ಮ ಕರ್ನಾಟಕದಾಗಿದ್ದರೆ, ಅದೇ ರೀತಿಯಾಗಿ ಮಹಾರಾಷ್ಟ್ರದ ಕೂಡ ಅದೇ ಸಮಸ್ಯೆ ಇದೆ. ಬೇರೆ ಬೇರೆ ರೀತಿಯವರಿಗೆ ಎಲ್ಲ ನೋಡಿದ್ರೆ ಈ ಟ್ರಾಮಟೈಸ್ಡ್ ಅಂತೀವಿ, ಆ ಥರ ಇರ್ತಕ್ಕಂಥ ಇದು ಒಂದು ವಿಷನ್ ಆಗಿರ್ತಕ್ಕಂಥದ್ದು. ಕೇವಲ 15 ನಿಮಿಷದಲ್ಲಿ ಇನ್ಸಿಡೆಂಟ್ ಆಗಿದ್ರು ಕೂಡ ಇದು ಒಂದು 10,000 ವರ್ಷಕ್ಕೆ ನೆನಪಿಡ್ತಕ್ಕಂಥ ಇನ್ಸಿಡೆಂಟ್ ಅವ್ರ ಮನಸ್ಸಲ್ಲಿ ಉಳಿತದೆ. ಅವ್ರ ಮಾತುಗಳಲ್ಲಿ ಅಂದರೆ ನೀವು ಮಾತಾಡ್ಸಿದ್ದೀರಿ, ಅವರು ಹೇಗಾಯಿತು ಅಂತ ಅವರು ನಿಮ್ಮ ಬಳಿ ಹೇಳ್ಕೊಂಡ್ರು? ಇಲ್ಲ, ಅದೇ ಅವರು ಆಗಿರ್ತಕ್ಕಂಥದ್ದು ಎಲ್ಲರಿಗೆ ಒಂದು ಫ್ರ್ಯಾಕ್ಷನ್ ಆಫ್ ಟೈಮ್ನಲ್ಲಿ ಆಗಿರ್ತಕ್ಕಂಥದ್ದು. ಕೆಲವರು ಅಪ್ಲೈ ಮಾಡಿಲ್ಲ, ಅಪ್ಲೈ ಮಾಡೋಕ್ಕಿಂತ ಮುಂಚೆ ಮೈಂಡ್ ಇನ್ಸಿಡೆಂಟ್ ಆಗಿಬಿಟ್ಟಿದೆ. ಕೆಲವರು ಹೆಲ್ಪಿಗೆ ಹೋದಂಥ ಸಂದರ್ಭದಲ್ಲಿ ಅವರೇ ನಮ್ಮ ಆರ್ಮಿ ಡ್ರೆಸ್ಸಸ್ ಯೂನಿಫಾರ್ಮ್ ಹಾಕೊಂಡಿದ್ದಾರೆ. ಸೊ ನೇರವಾಗಿ ಅಲ್ಲೇ ಹೋಗಿ ಸುಲಭ ಸಿಕ್ಕೊಂಡ್ಬಿಟ್ಟಿದ್ದಾರೆ. ಸೊ ಅವ್ರಿಗೆ ಗುರ್ತೇ ಆಗಿಲ್ಲ, ಗುರ್ತು ಆಗದೊಳಗೆ ಇನ್ಸಿಡೆಂಟ್ ಮುಗಿದು ಅವ್ರು ಹೊಡೋಗ್ಬಿಟ್ಟಿದ್ದಾರೆ. ಇನ್ನೂ ಕೆಲವು ಸಾವುಗಳು ಜಾಸ್ತಿ ಆಗಿದ್ದಾವೆ ಅನ್ನೋಂಥ ಮಾತುಗಳು ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ. ನಾವು ಇವತ್ತು ಬೆಳಗ್ಗೆ ನೋಡಿದಾಗ ಯಾರು ಬೆಂಗಳೂರಿನವರೊಬ್ಬರು ಮುಸ್ಲಿಂ ಸಮಾಜದವರು, ಅಲ್ಲಿ ಕಾಶ್ಮೀರ್ನವರು ಒಂದಿಬ್ಬರು ಆಗಿದ್ದಾರೆ ಅಂತಕ್ಕಂಥದ್ದು ಮಾಹಿತಿ ಇದೆ. ಎಷ್ಟು ಸರಿಯೋ ಎಷ್ಟು ಗೊತ್ತಿಲ್ಲ. ನಂಬರ್ಸ್ ಜಾಸ್ತಿ ಇದೆ ಅಂತ ಇರ್ತಕ್ಕಂಥದ್ದು ಭಾಳಷ್ಟು ಜನ ಲೋಕಲ್ ಆಗಿ ಹೇಳಿರ್ತಕ್ಕಂಥದ್ದು ಇದೆ. ಸೊ ಅದ್ರ ಬಗ್ಗೆ ಈಗ ನಾವು ಮಾತನಾಡಬಾರ್ದು, ಸುಮ್ಮನೆ ಮಾತನಾಡಿದ್ರೆ ರಾಜಕೀಯವಾಗಿ ಬಂದಿರತಕ್ಕಂಥ ಉದ್ದೇಶನೇ ಬೇರಿದೆ. ಈ ಸಂದರ್ಭದಲ್ಲಿ ಅದನ್ನ ಮಾತನಾಡ್ತಕ್ಕಂಥದ್ದಲ್ಲ. ಕರ್ನಾಟಕದವರು ಯಾರು ಇಲ್ವಾ? ಯಾಕಂದ್ರೆ ಇಂಜುರೀಸ್ ಕೂಡ ಆಗಿದ್ರು, ಕರ್ನಾಟಕದವರು ಕೂಡ ಇದೆ ನೀವು ಹೇಳ್ತಾ ಇದ್ರಿ, ಅವ್ರ ಬಗ್ಗೆ ಏನಾದರೂ ಮಾಹಿತಿ? ಇಲ್ಲೇನು ಗನ್ ಇಂಜುರೀಸ್ನಿಂದ ಯಾರಿಗೇನು ಆಗಿಲ್ಲ. ನಾವು ಚೈತನ್ಯಲ್ಲೇ ಇದ್ವಿ. ನಮಗೆ ಇಡೀ ಆಸ್ಪತ್ರೆಯಲ್ಲಿ ಬರೀ ಕರ್ನಾಟಕದವ್ರದಲ್ಲ, ಬೇರೆ ಯಾವುದು ಆ ರೀತಿ ಗನ್ ಇಂಜುರೀಸ್ ಆಗಿ ಅಡ್ಮಿಟ್ ಆಗಿರ್ತಕ್ಕಂಥವ್ರದ್ದು ನಮಗೆ ಯಾವುದು ಮಾಹಿತಿ ಇಲ್ಲ. ಇದೆ ಒಂದು 3 ಇದೆ ಅಂತ ಹೇಳ್ತಾರೆ, ನಮ್ದಲ್ಲ ಬೇರೆಯದು. ಸೊ ಬೇರೆಯವ್ರನ್ನ ಓಡ್ಕೊಂತ ಬರೋದು, ಬೀಳೋದು, ಸ್ಮಾಲ್ ಇಂಜುರೀಸ್ ಆಗಿದ್ದಾರೆ. ಅಷ್ಟು ಬಿಟ್ಟರೆ ನಮ್ಮ ಕರ್ನಾಟಕದವ್ರು ಪರ್ಟಿಕ್ಯುಲರ್ ಆಗಿ ಗನ್ ಇಂಜುರಿ ಆಗಿರ್ತಕ್ಕಂಥದ್ದು ಯಾರಿಗಿಲ್ಲ, ಅಂದರೆ ಫೈರಿಂಗ್ ಇಂಜುರೀಸ್ ಆಗಿರ್ತಕ್ಕಂಥದ್ದು ಯಾರಿಲ್ಲ. ಇನ್ನು ಎಷ್ಟು ಜನ ಕನ್ನಡಿಗರು ಅಲ್ಲಿ ಆತಂಕದಲ್ಲಿ ಸಿಲುಕಿರ್ಬೋದು ಅಂತ? ಈಗ ಆತಂಕದಲ್ಲಿ ಇನ್ನು ಜಮ್ಮುದಲ್ಲಿದ್ದಾರೆ, ಕಟ್ರಾದಲ್ಲಿದ್ದಾರೆ. ಬಟ್ ಈ ಥರದ ಸಿಚುವೇಶನ್ ಇಲ್ಲ. ಪ್ರಿಕಾಷನ್ನಲ್ಲಿ ಇರ್ಬೋದು. ಬಟ್ ಇಲ್ಲಿ ಮಾತ್ರ ಶ್ರೀನಗರ್ನಲ್ಲಿ ತಾವು ಕೂಡ ಇದ್ರಿ, ಹೆಜ್ಜೆಗೂ ಒಂದು ಕವಾಲಿತ್ತು, ಕಂಪ್ಲೀಟಾಗಿ ಸೆಕ್ಯೂರಿಟಿ ಕಾವಲಿ ಅಂತ ನಾವೇನು ಹೇಳ್ತೀವಿ ಆ ಥರದ ನಿಗ್ರಹಣ ಇತ್ತು. ಪ್ರತಿ ಹೋಟ್ಲ್ಗಳಲ್ಲಿ, ಲಾಬಿಗಳಲ್ಲಿ ಗನ್ಮ್ಯಾನ್ಗಳು. ಯಾಕಂದರೆ ಎಲ್ಲಿ ಏನಾಗ್ಬೋಗ್ತಕ್ಕಂಥ ಒಂದು ಆತಂಕದಲ್ಲಿ ನಮ್ಮ ಕರ್ನಾಟಕದ ಜನ ಏನಿದ್ರು, ನಾವೆಲ್ಲರಿಗೂ ಹೋಗಿ ಪ್ರತಿಯೊಬ್ಬರಿಗೆ ನಾವು ಚೈತನ್ ಅವ್ರು ಹೋಗಿ ಎಲ್ಲರಿಗೂ ಮೀಟಾಗಿ ಒಂದು ಸಾಂತ್ವನ ಹೇಳಿದ್ವಿ. ಸರ್ಕಾರದ ಪರವಾಗಿ ನಾವು ಬಂದಿದ್ದೀವಿ, ಮುಖ್ಯಮಂತ್ರಿಯವರು ಕಳಿಸಿದ್ದಾರೆ ಅಂತ ಹೇಳಿದಾಗ ಭಾಳಷ್ಟು ಜನ ಪಾಸಿಟಿವ್ ಆಗಿ ಒಂದು ಹ್ಯಾಪಿನೆಸ್ ಇತ್ತು ಅವರಲ್ಲಿ. ಬಟ್ ಆತಂಕ ಇತ್ತು, ಯಾವಾಗ ಫ್ಲೈಟ್ ಸಿಗುತ್ತೆ ಯಾವಾಗಿಲ್ಲ. ಯಾಕಂದರೆ ಭಾಳಷ್ಟು ಜನಕ್ಕೆ ಫ್ಲೈಟ್ ಟ್ರೈ ಮಾಡಿದ್ರೆ ಫ್ಲೈಟ್ ಸಿಗ್ತಾ ಇರಲಿಲ್ಲ. ಆಮೇಲೆ ಇಂಥ ಒಂದು ಸಂದರ್ಭದಲ್ಲಿ ಈ ಏರ್ಲೈನವರು ಸುಮಾರು 15,000 ರೂಪಾಯಿ ಟಿಕೆಟ್ 60,000 ರೂಪಾಯಿಗೆ ಒಯ್ತಕ್ಕಂಥ ಒಂದು ಮಾಡ್ತಿದ್ರು. ಹಂಗಾಗಿ ಮಾನ್ಯ ಮುಖ್ಯಮಂತ್ರಿಯವರು ಇಲ್ಲ ಯಾವುದೇ ಕಾರಣಕ್ಕೆ ನೀನು ಚಾರ್ಟರ್ ಫ್ಲೈಟ್ ಮಾಡಂತ ಹೇಳಿದ್ರು. ಚಾರ್ಟರ್ ಫ್ಲೈಟ್ ಮಾಡಿ ಇವತ್ತು ಎಲ್ಲ ಸುಮಾರು 177 ಜನ, ನಾವೊಂದು 4-5 ಜನ ಬಿಟ್ಟರೆ ಸುಮಾರು 172 ಜನ ಇವತ್ತು ಏನು ಕರ್ನಾಟಕದಿಂದ ಬಂದು ಈ ಒಂದು ಟೂರಿಸಮ್ಗೆ, ಈ ಒಂದು ಜಮ್ಮು ಕಾಶ್ಮೀರಿಗೆ, ವಿಶೇಷವಾಗಿ ಕಾಶ್ಮೀರಿಗೆ ಬಂದಿದ್ದರು, ಅವ್ರನ್ನೆಲ್ಲರನ್ನ ಸೇರಿಸಿ ಇವತ್ತು ಕರ್ಕೊಂಬರ್ತಕ್ಕಂಥ ಒಂದು ಕಾರ್ಯ
ಆಲ್ಮೋಸ್ಟ್ ಸಕ್ಸಸ್ಫುಲ್ ಆಗಿ ನಾವು ಇಲ್ಲಿ ಬಂದಿದ್ದೀವಿ. ಇನ್ನೂ ಕೆಲವರು ಉಳಿದಿದ್ದಾರೆ. ಇವತ್ತು ಸಾಯಂಕಾಲಕ್ಕೆ ಅವ್ರಿಗೆ ಫ್ಲೈಟ್ ಆಗಿದೆ, ಕೆಲವರಿಗೆ ನಾಳೆ ಫ್ಲೈಟ್ ಇದೆ. ಒಂದು ಸೇರಿದ್ರೆ ಒಂದು 15-20 ಜನ ಇರ್ಬೋದು. ಸರ್, ನೀವು ಆತಂಕ ಅಂತ ಹೇಳ್ತಿದ್ರಿ, ಅಂದರೆ ನಾವು ಈ ತನಕ ನೀವು ಹೇಳ್ತಾ ಇದ್ರಿ ಕನ್ನಡಿಗರ ಆತಂಕ. ನೀವು ಅಲ್ಲಿನ ಹಾಸ್ಪಿಟಾಲಿಟಿ, ಅಲ್ಲಿನ ಕಾಶ್ಮೀರಿಗರು ಹೇಗೆ ಏನು ಅನ್ನೋಂಥದ್ದು, ಅವರ ಆತಂಕದ ಬಗ್ಗೆ ನೀವು ಅಲ್ಲಿ ಕೇಳಿಸ್ಕೊಂಡಿದ್ದು? ನಾವು ಚೈತನ್ಯ ಅವ್ರು ಭಾಳ ಜನಕ್ಕೆ ಮಾತಾಡಿದ್ವಿ. ವಿಚಿತ್ರ ಇದೆ ನಮ್ಮ ಅಬ್ಸರ್ವೇಷನ್ಸು. ಇದು ಕಂಪ್ಲೀಟ್ ಇರತಕ್ಕಂಥದ್ದು ಅವ್ರ ಹಾರ್ಟ್ ಲೈನು. ಈ ಕಾಶ್ಮೀರ ಈ ಭಾಗದಲ್ಲಿ ಬದುಕಬೇಕಾಗಿದ್ದರೆ ಅವ್ರ ಲೈಫ್ ಲೈನು. ಅವರು ಇರ್ತಕ್ಕಂಥ ಒಂದು ಹ್ಯುಮ್ಯಾನಿಟಿ, ಅವ್ರು ಮಾತನಾಡ್ತಕ್ಕಂಥ ಮಾತು, ಚೈತನ್ಯ ಅವ್ರು ಭಾಳ ನೀಟಾಗಿ ಅಬ್ಸರ್ವ್ ಮಾಡಿದ್ರು. ಅವ್ರು ಜೋರಾಗಿ ಕೂಡ ಮಾತಾಡಲ್ಲ. ಎಲ್ಲಿ ಈ ಟೂರಿಸಂ ಇಂಡಸ್ಟ್ರಿಯಾಗ ಇರ್ತಕ್ಕಂಥ ಏನು ಜನರಿದ್ದಾರೆ, ಯಾವುದೇ ನೀವು ಅಂಗಡಿಗೆ ಹೋಗಿ, ಯಾವುದೇ ಹೋಟ್ಲಿಗೆ ಹೋಗಿ ಊಟ ಬಡಿಸ್ತಕ್ಕಂಥದ್ದಾಗಿರಲಿ, ನಾವಿರ್ತಕ್ಕಂಥ ಗೆಸ್ಟ್ ಹೌಸ್ ಇದೆ, ಅಲ್ಲೊಬ್ಬನು ಇರ್ತಕ್ಕಂಥ ಎಂಪ್ಲಾಯ್ ಆಗಿರಲಿ, ಭಾಳ ಮೃದುವಾಗಿ, ಭಾಳ ಅತ್ಯಂತ ನಾವು ಚೈತನ್ಯವರು ವೆನ್ ವಿ ವೆಂಟ್ ಫಾರ್ ಇನ್ಸ್ಪೆಕ್ಷನ್, ನಾವು ಹೋಟ್ಲ್ಗಳಿಗೆ ಹೋದಾಗ ಅವರೇ ಹೇಳಿದ್ರು, ಸರ್ ನೀವು ಚಿಂತೆ ಮಾಡಬೇಡಿ, ಅವ್ರು ಎಷ್ಟು ದಿವಸ ಬೇಕಿದ್ರೆ ಇಲ್ಲೇ ಇರಲಿ, ನಾವು ಚಾರ್ಜು ಕೂಡ ಮಾಡಲ್ಲ, ಊಟ ಕೂಡ ಫ್ರೀ ಕೊಡ್ತೀವಿ. ಆಮೇಲೆ ಈ ಇನ್ಸಿಡೆಂಟ್ ಆಗಿದೆಯಲ್ಲ, ಈ ಇನ್ಸಿಡೆಂಟ್ ಆದಂಥ ಸಂದರ್ಭದಲ್ಲಿ ಇವರೆಲ್ಲ ಹೆಲ್ಪ್ ಮಾಡಿರ್ತಕ್ಕಂಥದ್ದು. ಭುಜದ ಮೇಲೆ ಎತ್ಕೊಂಬಂದಿರೋದು, ಹೆಗಲ ಮೇಲೆ ಎತ್ಕೊಂಬಂದಿರೋದು, ಸೇಫ್ಟಿಗೆ ಹೋಗಿರೋದು, ಅವರು ಯಾರ ಕೈಲೇ ತಪ್ಪಿಸ್ಲಿಕ್ಕೆ ಹೋಗಿ ಸೇವ್ ಮಾಡ್ಲಿಕ್ಕೆ ಹೋಗಿ ಅವ್ರ ಜೀವ ಕಳ್ಕೊಂಡಿರ್ತಕ್ಕಂಥದ್ದು ಇದೊಂದು ಉದಾಹರಣೆ ಇಲ್ಲಿದೆ. ಅದನ್ನು ಯಾವ ರೀತಿ ಹೇಳ್ಬೇಕಂತಕ್ಕಂಥದ್ದು ನಮಗೆ ಬಿಟ್ಟಿರ್ತಕ್ಕಂಥದ್ದು. ಇದು ಇಂಥ ಒಂದು ಸಂದರ್ಭದಲ್ಲಿ ಎಲ್ಲರಿಗೂ ಮೆಚುರಿಟಿ ಬೇಕು. ಇದರಲ್ಲಿ ನಮ್ಮ ಐಡಿಯಾಲಜಿ ಆಗಿರಲಿ, ನಮ್ಮ ರಾಜಕೀಯ ಆಗಲಿ ತೋರ್ಸಕ್ಕೆ ಹೋಗಬಾರ್ದು. ಯಾಕಂದರೆ ಇಂಥ ಒಂದು ವಿಚಾರದಲ್ಲಿ ಭಾಳ ಈಸಿ. ಫ್ರಾನ್ಸ್ನಲ್ಲಿ ಇದೇ ರೀತಿಯಾದಂಥ ಒಂದು ಟೆರರಿಸ್ಟ್ ಆಕ್ಟಿವಿಟಿ ಆದಾಗ ಬೆಳಗ್ಗೆ ಪೇಪರ್ನಲ್ಲಿ ಎಲ್ಲಿ ಬ್ಲಡ್ ಶೆಡ್ ತೋರಿಸಲಿಲ್ಲ, ಕೇವಲ ಒಂದು ಫ್ಲವರ್ ತೋರಿಸಿದ್ರು. ಇಂಥ ಒಂದು ಸಂದರ್ಭದಲ್ಲಿ ನಾವು ಮೆಚ್ಯೂರ್ಡ್ ಆಗಿ ಮಾತನಾಡಬೇಕು. ಇದರಲ್ಲಿ BJP, JDS, ಕಾಂಗ್ರೆಸ್ ಅಂತ ಈ ಸಂದರ್ಭದಲ್ಲಿ ಮಾತನಾಡಲಂಗೆ, ಹಿಂದೂ ಮುಸ್ಲಿಂ ಅಂತ ಮಾತನಾಡಲಾರಂಗೆ ಮೆಚ್ಯೂರ್ಡ್ ಆಗಿ ಮಾತನಾಡ್ತಕ್ಕಂಥದ್ದು ಎಲ್ಲೋ ಒಂದು ಒಳ್ಳೇದು ಅಂತ ನನ್ನ ಅಭಿಪ್ರಾಯ. ನೀವು ಎರಡನ್ನೂ ನೋಡಿದ್ರಿ, ಅಲ್ಲಿ ಕಾಶ್ಮೀರಿಗರ ಅವರು ಲೈಫ್ ಲೈನ್ ಅಥವಾ ಭಾವನೆಗಳು, ಅಭಿಪ್ರಾಯಗಳು, ನಮ್ಮ ಕನ್ನಡಿಗರ ಆತಂಕ ಎರಡನ್ನೂ ನೋಡಿದ್ರು. ಈಗ ಒಂದು ಸಲ್ಯೂಷನ್ ಅಂತ ಅಂದಾಗ ಸಲ್ಯೂಷನ್ ಇಲ್ಲ ರೀ. ಇದು ನೋಡ್ರಿ, ಇದೇನಾಗಿದೆ, ಸೆಕ್ಯೂರಿಟಿ ಲ್ಯಾಬ್ಸ್ ಎಲ್ಲ ಸರ್ಕಾರದಲ್ಲಾಗಿದೆ. ನನಗೆ ಹೇಳ್ತಾರೆ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ. ಸೆಕ್ಯೂರಿಟಿ ಲ್ಯಾಬ್ಸು ಎಲ್ಲ ಸಂದರ್ಭದಲ್ಲಿ ಆಗುತ್ತೆ. ಅದೇನು ಇದೇ ಕಾರಣ ನೀವು ಮಾಡಿದ್ರಿ ನಾವು ಮಾಡಿದ್ರಿ ಅನ್ನೋದಕ್ಕಿಂತ ಜಾಸ್ತಿ ಸೆಕ್ಯೂರಿಟಿ ಲ್ಯಾಬ್ಸ್ ಆಗಿದೆ. ನಾವು ಅದ್ರ ಬಗ್ಗೆ ಈಗ ಚರ್ಚೆ ಮಾಡೋದು ಬೇಡ. ಇದು ನಿರಂತರವಾಗಿ ನಡೀತದೆ. ಎಲ್ಲಿವರೆಗೆ ಸೂರ್ಯ ಚಂದ್ರ ಬದುಕಿದ್ದಾನೆ, ಎಲ್ಲ ದೇಶದ ಸ್ಥಿತಿಗಳಲ್ಲಿ, ಆಗು ಹೋಗುಗಳಲ್ಲಿ ಇಂಥ ಒಂದು ಆ್ಯಕ್ಟಿವಿಟಿ ನಡೀತಾನೆ ಇರ್ತವೆ. ಇದನ್ನು ನಾವು ಇನ್ನೂ ಸ್ಟ್ರೆಂಥನ್ ಮಾಡಬೇಕು, ಟೆಕ್ನಾಲಜಿನ ಯೂಸ್ ಮಾಡಬೇಕು. ಆದಷ್ಟು ಮಟ್ಟಿಗೆ ಇದನ್ನು ಝೀರೋ ಇಂಥ ಆ್ಯಕ್ಟಿವಿಟಿ ಆಗ್ಲಾರಂಗೆ ತರಲಿಕ್ಕೆ ಸರ್ಕಾರಗಳು, ರಾಜ್ಯ ಸರ್ಕಾರಗಳಾಗಲಿ, ಕೇಂದ್ರ ಸರ್ಕಾರಗಳಾಗಲಿ ಒಗ್ಗಟ್ಟಾಗಿ ಕೆಲಸ ಮಾಡಬೇಕು. ಯಾವುದೇ ರಾಜಕೀಯ ಪಕ್ಷಗಳು ಬರಲಿ ಹೋಗಲಿ, ಇಂಥ ಒಂದು ಇನ್ಸಿಡೆಂಟ್ ಆದಾಗ ಎಲ್ಲರೂ ಒಂದಾಗಿ ನಿಂತ್ಕೊಂಡು ಮಾತನಾಡಬೇಕು. ಇದರಾಗೆ ಜಾತಿ ನಡೆದು ಹಿಂದೂ ಮುಸ್ಲಿಮು ಅಥವಾ ಅತ್ಲಾಗೆ BJP, ಕಾಂಗ್ರೆಸ್ ಅಂತ ಮಾತನಾಡಬಾರಂತ ನನ್ನ ವೈಯಕ್ತಿಕ ಅಭಿಪ್ರಾಯ. ಅಲ್ಲ, ಅದನ್ನು ಮಾತನಾಡಬಾರ್ದು ಅಂದಾಗ ಮೊದಲ ದಿನ ಅದೇ ಚರ್ಚೆ ಆಯಿತು, ಮಾತನಾಡಬಾರ್ದು ಅನ್ನೋಂಥದ್ದು. ಆದರೆ ಅಲ್ಲಿ ಕೆಲವು ಕೇಳಿಸ್ಕೊಂಡಿರುವಂಥ ಪದಗಳಿರ್ಬೋದು, ಅಥವಾ ಇಲ್ಲಿ ರಿಯಾಕ್ಷನ್ ಮಾಡುವಾಗ ಬಂದಿರುವಂಥ ಪದಗಳಿರ್ಬೋದು, ಇದನ್ನೆಲ್ಲ ನೋಡಿದಾಗ ಕೊನೆಗೆ ಅಲ್ಟಿಮೇಟ್ ಅಲ್ಲಿಗೆ ಬರುತ್ತಲ್ಲ. ನೀವು ಹೇಳಿದ 100% ನಿಜ ಇದೆ. ಯಾರು ಈ ರೀತಿ ಮಾಡ್ತಾರೆ, ದೇ ಆರ್ ನಾಟ್ ರೆಪ್ರೆಸೆಂಟಿಂಗ್ ದ ಎಂಟೈರ್ ಸೊಸೈಟಿ. ಈಗ ಅವರಿಬ್ಬರು ಅಲ್ಲಿ ಯಾರು ಮಾತನಾಡಿದ್ದಾರೆ, ದೇ ಆರ್ ನಾಟ್ ರೆಪ್ರೆಸೆಂಟಿಂಗ್ ಎಂಟೈರ್ ರಿಲಿಜನ್. ಅವರೇನು ರೆಪ್ರೆಸೆಂಟ್ ಮಾಡಲ್ಲ. ನಮ್ಮವ್ರು ಯಾರು ತಪ್ಪು ಮಾಡಿದ್ರೆ ನಮ್ಮೆಲ್ಲರಿಗೂ ಯಾರು ರೆಪ್ರೆಸೆಂಟ್ ಮಾಡಲ್ಲ. ಈಗ ಅದ್ರ ಜೊತೆಗೆ ಪಾಸಿಟಿವ್ ಕೂಡ ಇದಾವಲ್ಲ. ಈಗ ಹೆಲ್ಪ್ ಮಾಡಿದವ್ರು ಯಾರು? ಇವೆಷ್ಟು ಜನಕ್ಕೆ ಈ ಸಂದರ್ಭದಲ್ಲಿ ಆದಲ್ಲಿ ಹೆಲ್ಪ್ ಮಾಡಿದವ್ರು ನಾನು ವೈಯಕ್ತಿಕವಾಗಿ ಅಲ್ಲಿ ನೋಡಿದ್ನಲ್ಲ. ಪೋಸ್ಟ್ ಮಾರ್ಟಮ್ ಮಾಡಿದವ್ರೆ, ಬಾಡಿ ಎದ್ದವರು ಅವರೇ, ತಂದವರು ಅವರೇ. ಯಾರಿಗೆ ಭಾಳಷ್ಟು ಹೆಣ್ಮಕ್ಳಿಗೆ ಸಹಕಾರ ಮಾಡಿದ್ದಾರೆ. ಹೆಣ್ಮಕ್ಳಲ್ಲೇ ಬಿದ್ದುಬಿಟ್ಟಿದ್ರು. ಹೆಣ್ಮಕ್ಳಿಗೆ ಅಲ್ಲಿಂದ ಕೆಳಗಿನಿಂದ 7 ಕಿಲೋಮೀಟರ್ ಇಳಿಸ್ಕೊಂಬಂದವ್ರು ಯಾರು? ಪ್ರತಿಯೊಂದು ಹೆಣ್ಮಕ್ಳು ಕೂಡ ಕರ್ಕೊಂಬಂದಿದ್ದಾರೆ. ಅದರಲ್ಲಿ ಕೂಡ ಪಾಸಿಟಿವ್ ಕೂಡ ತೋರಿಸ್ಬೇಕು. ನೆಗೆಟಿವ್ ಇದೆ, ಅದಾಗಿರ್ತಕ್ಕಂಥದ್ದು ನಿಜ. ಯಾರು ಅದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ಹೋಗಲ್ಲ. ಏನು ಸಮರ್ಥನೆ ಮಾಡ್ಕೊಂಡು ಏನು ಸಿಗುತ್ತದೆ ಯಾರಿಗೆ? ಬೇಕೋ ಬೇಡವೋ ಒಟ್ಟಿನಲ್ಲಿ ರಾಜಕೀಯ ತಂದೆ ತರ್ತಾರೆ. ಅದರಲ್ಲೂ ಸೆಕೆಂಡ್ ಥರ್ಡ್ ಡೇ ಅಂತೂ ನೀವು ಬೇಡ ಅಂದ್ರೂ ರಾಜಕೀಯ ಅದು ಬಣ್ಣ ಪಡ್ಕೊಳ್ತಾನೆ ಹೋಗುತ್ತೆ. ಸೊ ಈಗ ಪ್ರಮುಖವಾಗಿ ಚರ್ಚೆ ಆಗೋದು ಅಂತ ವಿಚಾರ ಏನಂತಂದರೆ, ಇದನ್ನು ಸಮರ್ಥಿಸ್ಕೊಳ್ಳುವಂತಹ ಪಕ್ಷಗಳು, ನಾಯಕರು ಭಾಳಷ್ಟು, ಈವನ್ ಸೋಷಿಯಲ್ ಮೀಡಿಯಾದಲ್ಲೂ ಕೂಡ ಅವರ ಈಗಳೆಯುವಂಥದ್ದು, ಅವರನ್ನೇ ಬೈಯುವಂಥದ್ದು ಆಗ್ತಾ ಇದೆ. ಕೇವಲ ಒಂದು ಯಾರೋ ಇದನ್ನು ಸಮರ್ಥಿಸ್ಕೊಳ್ಳುವಂಥವರು ಒಂದು ಟ್ವೀಟ್ ಅಥವಾ ಒಂದು ಎಕ್ಸಲ್ಲಿ ಮಾಹಿತಿ ಹಾಕ್ಬಿಟ್ಟು ನಮಗೂ ಇದಕ್ಕೆ ಸಂಬಂಧ ಇಲ್ಲ ಅಂದರು. ಅದೇ ರೀತಿ ಅವರಿಗೆ ಸಂಬಂಧಪಟ್ಟಂಥ ವಿಚಾರಗಳು ಬಂದಾಗ ಪ್ರತಿಭಟನೆಗಳು ಮಾಡೋದಿರ್ಬೋದು, ಬೀದಿಗಿಳಿಯೋದಿರ್ಬೋದು, ಕ್ಯಾಂಡಲ್ ಲೈಟ್ ಮಾರ್ಚ್ ಮಾಡೋದಿರ್ಬೋದು. ಸೊ ಇವ್ಯಾವು ನಮ್ಮ ಕನ್ನಡಿಗರಿಗೆ ಅನ್ಯಾಯ ಆದಾಗ ಇವ್ಯಾವು ಆಗಲಿಲ್ಲ, ಜಾತ್ಯತೀತವಾದಿಗಳು ಅನ್ನಿಸ್ಕೊಂಡವರು ಅನ್ನೋವಂಥದ್ದು ಬಹಳ ಚರ್ಚೆ ಆಗ್ತಾ ಇದೆ. ಅಲ್ಲ, ಇದ್ರ ಬಗ್ಗೆ ಚರ್ಚೆ ಮಾಡೋಂಗಿದ್ರೆ ಒಂದು ಸಮಯ ಬೇಕು. ಈಗ ಸುಮ್ಮನೆ ಹಂಗೆ ಮಾತಾಡಿ ಅದು ಎಸೆನ್ಸೇ ಕೆಟ್ಟೋಗುತ್ತೆ.
ಅಟ್ ಲಾಸ್ಟ್ ಏನೇ ಇದ್ರೂ ಕೂಡ ಈ ಆ್ಯಕ್ಟಿವಿಟೀಸ್ ಎಲ್ಲ ಸರ್ಕಾರಗಳಲ್ಲಿ ಆಗಿದ್ದಾವೆ. ಒಂದು ಸರ್ಕಾರದ ಜಾಸ್ತಿ ಆಗಿರ್ಬೋದು, ಒಂದು ಸರ್ಕಾರ ಕಮ್ಮಿ ಆಗಿರ್ಬೋದು. ಇದನ್ನು ಆ ಸರ್ಕಾರಗಳಿದ್ದಂಥ ಸಂದರ್ಭ ಯಾವ ರೀತಿ ಡಿಬೇಟ್ ಆಗಿದೆ, ಈ ಸರ್ಕಾರದಲ್ಲಿದ್ದಂಥ ಯಾವ ಸಂದರ್ಭದಲ್ಲಿ ಡಿಬೇಟ್ ಆಗಿದೆ. ಇದೇ ಪುಲ್ವಾಮಾ ಕೂಡ ಆಯಿತು, ಅವಾಗ ಯಾವ ರೀತಿ ಡಿಬೇಟ್ ಆಯಿತು, ಇದೇ ಆಗಿದೆ. ಅವಾಗ ಕೂಡ ಸತ್ತವರ ಜಾಸ್ತಿ ಜನ ಹಿಂದೂಗಳೇ ಸತ್ತಿದ್ದಾರೆ. ಈಗ ಸತ್ತಿದ್ದವ್ರು ಕೂಡ ಹಿಂದೂಗಳು ಸತ್ತಿದ್ದಾರೆ. ಫೋರ್ಸ್ಗಳು ಅವ್ರು ಹೊಡೆದವ್ರು ಯಾರು? ನಮ್ಮ ಸೇನಾನಿಗಳು ಏನು ತೀರೋದ್ರು, ಅವ್ರಿಗೆ ಹೊಡೆದವ್ರು ಯಾರು? ಅವರು ತಂದು ಬಾಂಬ್ ತಂದು ಹಾಕಿ ಹೊಡೆದ್ರು ತಾನೆ. ಅವ್ರು ಯಾರಿದ್ರು? ಅವ್ರು ಸತ್ತವ್ರು ಯಾರು? ಅವ್ರು ಹಿಂದೂಗಳೇ. ದೇಶದಲ್ಲಿ ಬಹುತೇಕ ನಾವಿರ್ತಕ್ಕಂಥದ್ದು ಜಾಸ್ತಿ ಶೇಕಡ ಹಿಂದೂಗಳಿದ್ದಂಥ ಸಂದರ್ಭದಲ್ಲಿ ಇಂಥ ಯಾವುದೇ ಆ್ಯಕ್ಟಿವಿಟಿಗಳಾದಾಗ ಜಾಸ್ತಿ ಸಾಯದೆ ಹಿಂದೂಗಳು. ನಾನು ಅದರ ಬಗ್ಗೆ ಮಾತನಾಡಿ ಸಮರ್ಥನೆ ಮಾಡ್ಕೊಳ್ಳೋದಾಗಿರಲಿ, ಟಿಕ್ ಟ್ಯಾಕ್ ಇದು ಒಂದು ಯಾವುದೋ ಬಿಫಿಟಿಂಗ್ ಆನ್ಸರ್ ಕೊಡ್ತಕ್ಕಂಥ ಸಮಯ ಸತ್ಯವಾಗ್ಲಲ್ಲ ಇದು. ಈ ಸಮಯದಲ್ಲಿ ನಾವೆಲ್ಲರೂ ಸೇರಬೇಕು. ಡಿಫ್ರೆನ್ಸ್ ಇರಬೇಕು ನಮ್ಮಲ್ಲಿ. ಪೊಲಿಟಿಕಲ್ ಡಿಫ್ರೆನ್ಸಸ್ ಇರಲಿ, ಐಡಿಯಾಲಜಿಕಲ್ ಡಿಫ್ರೆನ್ಸಸ್ ಇರಲಿ, ಒಪಿನಿಯನ್ ಡಿಫ್ರೆನ್ಸಸ್ ಇರಲಿ, ಆದರೆ ವೈಯಕ್ತಿಕವಾಗಿ ಒಬ್ರಿಗೊಬ್ಬರು ಗೌರವ ಇರಬೇಕು. ಇದಿರ್ತಕ್ಕಂಥದ್ದು ಸಮಸ್ಯೆ ದೇಶದ ಸಮಸ್ಯೆ, ಯಾವುದು ಜಾತಿ ಸಮಸ್ಯೆ ಅಲ್ಲ. ಏನು ಸಮಸ್ಯೆ ಇದು? ದೇಶದ ಸಮಸ್ಯೆ. ಆಮೇಲೆ ಧರ್ಮ, ಆಮೇಲೆ ನಾವು ಒಳಗೆ ಮಾತಾಡ್ಕೊಂಡು ಬರೋ ಸಂದರ್ಭದಲ್ಲಿ ಏನಿದೆ ಈಗ ದೇಶಕ್ಕೆ ಆಗಿರ್ತಕ್ಕಂಥದ್ದು ಒಂದು ಆತಂಕ. ಇದು ದೇಶದ ಮೇಲೆ ಆಗಿರ್ತಕ್ಕಂಥ ದಾಳಿ. ಯಾರೊಬ್ಬನ ಭಯೋತ್ಪಾದನೆ ಮಾಡಿರ್ತಕ್ಕಂಥದ್ದು ಬಹುತೇಕ ಬೈ ಆ್ಯಂಡ್ ಲಾರ್ಜ್ ಭಯೋತ್ಪಾದನೆ ಆಗಿರ್ತಕ್ಕಂಥದ್ದು ಇವಾಗಲ್ಲ, ಮೊದಲಿಂದ ಆಗಿದೆ. ಮಾಡೋರು ಯಾರು? ಅದೇ ಪಾಕಿಸ್ತಾನಿಗಳು. ಇವು ಏನು ಔಟ್ಫಿಟ್ಸ್ ಇದಾವೆ ಇವೇ ಮಾಡ್ತಾರೆ. ಸೊ ಅದನ್ನು ನಾವು ಕಾನ್ಸಂಟ್ರೇಟ್ ಮಾಡಬೇಕು ವಿನಾ ಹೊರತು ಮಾಡಿದವ್ರು ಯಾವ ಜಾತಿ ಅಂತ ಹೇಳ್ತಕ್ಕಂಥದ್ದು ಅದೇ ಸಮುದಾಯದವರು ಭಾಳ ವರ್ಷದಿಂದ ಟೆರರಿಸ್ಟ್ ಆಕ್ಟಿವಿಟೀಸ್ ಮಾಡ್ತಾನೆ ಬಂದಾರೆ. ಅದಕ್ಕೇನ ಎಲ್ಲರೂ ಅವರೇ ಅಂತಲ್ಲ ಹೇಳೋಕ್ಕಾಗಲ್ಲ. ಸೊ ಹಂಗಾಗಿ ಯಾವ ರೀತಿ ಮಾತಾಡಬೇಕು, ಯಾವ ರೀತಿ ಇಲ್ಲ ಅಂತಕ್ಕೆ ನಾನು ಯಾರಿಗೆ ಇವತ್ತು ನಾನು ಅಡ್ವೈಸ್ ಕೊಡೋಕೆ ಹೋಗೋದಲ್ಲ. ನಾನು ಹೇಳ್ತಕ್ಕಂಥದ್ದು ಇದನ್ನು ಇನ್ನೂ ಸ್ಟ್ರೆಂಥನ್ ಆಗಬೇಕು, ಯುನೈಟೆಡ್ ಆಗಿರಬೇಕು, ಕೆಲಸ ಮಾಡಬೇಕು. ಬಂದಾಗ ಸಂದರ್ಭದಲ್ಲಿ ವಿಚಾರಗಳು ಬಂದಾಗ ನಾವು ಕುತ್ಕೊಂಡು ಮಾತನಾಡ್ತಕ್ಕಂಥದ್ದು ಬೇರೆ, ಆದರೆ ಈ ಸಂದರ್ಭದಲ್ಲಿ ಅಲ್ಲ. ಥ್ಯಾಂಕ್ ಯು. ಇದು ಸಚಿವ ಸಂತೋಷ್ ಲಾಡ್ ಅವರ ಮಾತು. ಕ್ಯಾಮರಾ ಪರ್ಸನ್ ಕೈಲಾಶ್ ಜೊತೆ ಡೆಲ್ಲಿ ಮಂಜು, ಏಷ್ಯಾನೆಟ್ ಸುವರ್ಣ ನ್ಯೂಸ್, ಶ್ರೀನಗರ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.